ನೋಡ್ರಿ, ಈಗ ಒಂದು ಉದ್ಯಾನದ ಉದ್ದ 15 ಮೀಟರ್ 30 ಸೆಂಟಿಮೀಟರ್ ಮತ್ತು ಅಗಲವು 12 ಮೀಟರ್ 20 ಸೆಂಟಿಮೀಟರ್ ಇದ್ದು ಅದರ ಸುತ್ತಲ 4 ಸುತ್ತು ಮುಳ್ಳು ತಂತಿ ಬೇಲಿಯನ್ನು ಹಾಕಲು ಬೇಕಾಗುವ ಮುಳ್ಳು ತಂತಿ ಉದ್ದ ಎಷ್ಟು? ಈಗ ನಾ ಹೇಳಾಗ ನೀವೆಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ಉದ್ಯಾನದ ಉದ್ದ ನೋಡ್ರಿ, ಉದ್ದ ಬರಬರಿ 15.30 ಮೀಟರ್. ನೋಡ್ರಿ, ಇಲ್ಲಿ ದಶಮಾಂಶ ಹಾಕಿದೀವಿ ಅಂದ್ರೆ ಮೀಟರ್ ಬರಿಬೇಕಿಲ್ಲಿ. ಸೆಂಟಿಮೀಟರ್ ತೆಗಿಬೇಕಾದ್ರೆ ಬಿಂದು ಹಾಕಿ 30 ಬರೋದ್ರೆ ನೀವು ಸೆಂಟಿಮೀಟರನ್ನು ತೆಗೆದಂಗೆ ಅದು ಮೀಟರ್ ಮಾಡ್ಕೊಂಡಾಗ ಅಗಲ ಬರೋಬರಿ 12.20. ಈಗ ನಾವು ಪಾಯಿಂಟ್ ಹಾಕಿದೀವಲ್ಲ ಸೆಂಟಿಮೀಟರ್ ಹೊತ್ತು, ಅದಕ್ಕೆ ಈಗ ಮೀಟರ್ ಅಂತ ಬರಿಬೋದು. ಈಗ ಏನು ಕೇಳೋಣ, ಉದ್ದು ಕೊಟ್ಟಾನ ಅಗಲ ಕೊಟ್ಟಾನ, ನಾವು ಏನು ತಕ್ಕೋಬೇಕು ಈಗ? ಸುತ್ತಳತೆ ತಕ್ಕೋಬೇಕೀಗ. ಸುತ್ತಳತೆ ಬರೋಬ್ಬರಿ ಎಷ್ಟು? ಸುತ್ತಳತೆ ಬರೋಬ್ಬರಿ ಆಯತದ ಸುತ್ತಳತೆ ಬರೋಬ್ಬರಿ 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ. ಇದು ಒಂದು ಸುತ್ತಿನ ಅಳತೆ ಬರ್ತದೆ. ಆಮೇಲೆ 4ರಲ್ಲಿ ಗುಣಾಕಾರ ಮಾಡ್ಕೊಂಡು ಬಿಟ್ರೆ 4 ಸುತ್ತಿನ ಅಳತೆ ಬರ್ತದೆ. ಉದ್ದ ಎಷ್ಟದ? 15.30 ಪ್ಲಸ್ 12.20 ಬರೋಬ್ಬರಿ 2 ಗುಂಡ್ಲೆ 27.50 ಬರೋಬ್ಬರಿ 50 5 27 ಬರೋಬ್ಬರಿ 55. 55.00 ನೋಡ್ರಿ, 27 54 2 50 ಅಂದ್ರೆ ಇದು 1 ಆಯ್ತು. 1 55 ಆಯ್ತು. ಈಗ 4 ಸುತ್ತಿನ ಅಳತೆ ತಕ್ಕೋಬೇಕು. ಈಗ ಒಂದು ಸುತ್ತಳತೆ ಬಂತೀಗ. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಭ್ಯಾಸ ಹೇಳಿರ್ತದೆ, ಲಕ್ಷ ಕೊಟ್ಟು ನೋಡ್ರಿ. 4 ಸುತ್ತಳತೆಯ 4 ಸುತ್ತಳತೆ ಉದ್ದ ಬರೋಬರಿ 55 ಗುಂಡ್ಲೆ 4 ಸುತ್ತ. ಒಂದಂತೂ ಅದು ದಶಮಾಂಶ ತೆಗೆದು ಬಿಡ್ರಿ. 5 4 20 2 5 4 20 1 2 22. ಆನ್ಸರ್ ಇಸ್ಕೊಲ್ ಟು 220 ಮೀಟರ್. ಇನ್ನೊಂದು ಕೇಳ್ತಿರ್ತಾವ ನಾವು, 1 ಮೀಟರ್ಗೆ 5 ರೂಪಾಯಿದಂಗೆ ತಗಲುವ ಖರ್ಚು ಎಷ್ಟಂದ್ರೆ, ಇಲ್ಲಿ 5 ರೂಪಾಯಿ ಸರ್ ರೇಟ್ ಕೊಟ್ಟಿದ್ದಂದ್ರೆ 4 ಸುತ್ತ ತಂತಿ ಬೇಲಿ ಹಾಕಲಿಕ್ಕೆ ತಗಲುವ ಖರ್ಚು ಬರ್ತದ. ಮೇಲೆ ಖರ್ಚು ಕೊಟ್ಟಿಲ್ಲ. ಈಗ ಬರೀ ಸುತ್ತಳತೆ ಅಷ್ಟೇ ಕೇಳೋಣ. 220 ಎಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಬಿ. ಈಗ ಆಕಸ್ಮಿಕವಾಗಿ 2 ರೂಪಾಯಿಗೆ 1 ಮೀಟರ್ದಂಗೆ ಎಷ್ಟು ಖರ್ಚು ಬರ್ತದ ಅಂದ್ರೆ, ಈ 220ಕ್ಕೆ 2 ರೂಪಾಯಿ ಗುಣಾಕಾರ ಮಾಡಿಬಿಟ್ರೆ ಅದು ರೂಪಾಯಿ ಅಂತ ಬರೆದು ಬಿಡ್ಬೋದು. ಈ ಹೇಳಿದ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಆಗಳೇ ಒಂದು ಸುತ್ತಳತೆ ಕಂಡು ಹಿಡಿದ್ರಿ. ಈಗ 4 ಸುತ್ತಳತೆ ಕಂಡು ಹಿಡಿದ್ರಿ. ಮುಂದೆ ಏನು ಕೊಡ್ತಾನ? 1 ಮೀಟರ್ಗೆ 5 ರೂಪಾಯಿದಂತೆ ಆ 4 ಸುತ್ತಳತೆಯನ್ನು ಹಾಕಲು ತಗಲುವ ಖರ್ಚು ಎಷ್ಟು ಅಂತ ಕೇಳಿದಾಗ 4 ಸುತ್ತಳತೆ ತಕೊಂಡ್ರಿ. ಈಗ 1 ಮೀಟರ್ಗೆ ಎಷ್ಟದ? 1 ಮೀಟರ್ಗೆ ಹೇಳ್ಬೋದು, 5 ಮೀಟರ್ಗೆ ಹೇಳ್ಬೋದು. 5 ಮೀಟರ್ಗೆ 5 ಮೀಟರ್ಗೆ 10 25 ರೂಪಾಯಿ. 220 ಮೀಟರ್ಗೆ ಎಷ್ಟು? 1 ಮೀಟರ್ ಕೊಟ್ಟಿದ್ದ ಅಂದ್ರೆ 220 ಗುಂಡ್ಲೆ 1 ಮೀಟರ್ಗೆ ಗುಣಾಕಾರ ಮಾಡಿಬಿಡ್ರಿ. 1 ಮೀಟರ್ ಕೊಟ್ಟಿದ್ರೆ ಗುಣಾಕಾರ. ಯಾವುದೇ ಒಂದು ಲೆಕ್ಕಗಳನ್ನು ವಿಚಾರ ಮಾಡಬೇಕು. ವಿಚಾರ ಮಾಡತಕ್ಕಂಥ ಲೆಕ್ಕಗಳು ಬಂದಿರ್ತಾವೆ. ಈಗ ನಾನು ನೋಡ್ರಿ, ಈಗ ನಾವು ಈ ಮೀಟರನ್ನು ಮತ್ತು ಸೆಂಟಿಮೀಟರನ್ನು ಹೆಂಗೆ ಕೂಡಿಸ್ಬೇಕು ಅನ್ನೋದು ಹೇಳಿದಾನ. 15 ಮೀಟರ್ ಬರ್ರಿ, ಬಿಂದು ಹಚ್ಚಿ 30 ಸೆಂಟಿಮೀಟರ್ನ ಸರ್ ಬರೆದ್ರಿ, ಆ ಮೀಟರ್ ಅಂತ ಬರಿಬೋದು. ದಶಮಾಂಶ ಹಾಕಲಿಲ್ಲ ಅಂದ್ರೆ ಮೀಟರ್ ಸೆಂಟಿಮೀಟರ್ ಏನಾಗ್ತಾವ? ಸಪ್ರೇಟ್ ಆಗ್ತಾವ. ನಾವು ಕೂಡಿಸ್ಬೇಕಂದ್ರೆ ಬಿಂದು ಕೊಟ್ಟು ಬಿಡ್ಬೇಕು. ಯಾಕಂದ್ರೆ 1 ಮೀಟರ್ಗೊಂದು 100 ಸೆಂಟಿಮೀಟರ್, ರೂಪಾಯಿಗೊಂದು 100 ಪೈಸೆ. ಮಾನ ಒಂದೇ ಇರೋದ್ರಿಂದ ದಶಮಾಂಶ ಹಾಕಿಬಿಟ್ರೆ ಮುಗೀತು. ಅದೇ ಕಿಲೋಗ್ರಾಮ್ದಾಗ ಅದು ಬರೋದಿಲ್ಲ. ತಾಸ ಗಂಟೆ ಮಿನಿಟು ಮಾನಗಳು ಚೇಂಜ್ ಇದ್ದಾಗ ಹಿಂಗೆ ಹಾಕಬಾರ್ದು. ಉದ್ದ ಬರೋಬರಿ ಎಷ್ಟು? 15.30. ಅಗಲ ಬರೋಬರಿ 12.20. ಸುತ್ತಳತೆ ಬರೋಬರಿ ಎಷ್ಟು? ಸುತ್ತಳತೆ ಯಾವಾಗಲಾದ್ರೂ ಒಂದು ಸುತ್ತಿನ ಅಳತೆ ಇರ್ತದೆ. ಸೂತ್ರ
ಒಂದು ಸುತ್ತಳತೆ ತಕೊಂಡ್ರೆ 55 ಅಂತ ದಶಮಾಂಶ ತೆಗೆದು ಬಿಡ್ರಿ ಅದು. 4 ಸುತ್ತಳತೆ ಉದ್ದ ಬರೋಬರಿ 55 ಗುಂಡ್ಲೆ 4 ಬರೋಬರಿ 220 ಮೀಟರ್. ಉತ್ತರ ಸಂಖ್ಯೆ ಬಿ. ಆಮೇಲೆ ಈಗ ತಗಲುವ ಖರ್ಚು ಎಷ್ಟಂದ್ರೆ 1 ಮೀಟರ್ ಕವ 5 ರೂಪಾಯಿ ಕೊಟ್ಟಿದ್ದಂದ್ರೆ 5 ಗುಂಡ್ಲೆ 220 ಮಾಡಿಬಿಟ್ರೆ ತಗಲು ಖರ್ಚು ಬಂದ್ಬಿಡ್ತು. ಇಷ್ಟು ನೀವು ತಲೆಯಾಗಿ ಇಟ್ಕೊಂಡ್ಬಿಡ್ರಿ, ಯಾವಾಗರೆ ಬಂದಾಗ ನೆನ್ಪಿಟ್ಕೊಡ್ರಿ. ತಿಳಿತಲ್ಲ, ಚೆನ್ನಾಗಿ ಬಿಡಿಸ್ಕೋರಿ ಫೇರ್ವಾಗಿ.